ವಿಕಲಚೇತನರ ಹಾಗೂ ವೃದ್ಧರ ಪಿಂಚಣಿ ಕಡಿತಗೊಳಿಸಿರುವುದನ್ನು ನಾಡದೇವಿ ಜನಪರ ವೇದಿಕೆಯವರು ಖಂಡಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ವೇದಿಕೆಯ ಅಧ್ಯಕ್ಷ ಅನಿಲ್ ಕೊಠಾರಿ ಮಾತನಾಡಿ, ಮಾಸಿಕ ಪಿಂಚಣಿ ಹಣಕ್ಕೆ ಸರ್ಕಾರ ಆದಾಯದ ಮಿತಿಯನ್ನು ನಿಗದಿಗೊಳಿಸಿದ್ದು, ಇದರಿಂದ ಅರ್ಹ ಫಲಾನುಭವಿಗಳಿಗೆ ಹಣ ಬಾರದೆ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ವಯಸ್ಕರು, ಅಂಗವಿಕಲರು ತಮ್ಮ ಆರೋಗ್ಯದ ರಕ್ಷಣೆಗೆ ಈ ಹಣದ ಮೇಲೆ ಅವಲಂಬಿತರಾಗಿದ್ದರು. ಈ ಹಣ ಈಗ ಬಾರದೆ ಇರುವುದರಿಂದ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಕೂಡಲೇ ಮುಖ್ಯಮಂತ್ರಿಗಳು ಈ ಹಿಂದಿನಂತೆ ಸಂದಾಯವಾಗುವ ರೀತಿಯಲ್ಲಿ ಹಣ ಸಂದಾಯ ಮಾಡಬೇಕು. ಯಾವುದೇ ರೀತಿಯಲ್ಲಿ ಹಣ ಕಡಿತ ಮಾಡಬಾರದು. BPL ಕಾರ್ಡ್ ಹೊಂದಿರುವವರಿಗೆ ಪ್ರತಿಯೊಬ್ಬರಿಗೂ ಈ ಸೌಲಭ್ಯವನ್ನು ನೀಡಬೇಕು. ಹಿಂದಿನ ಸರ್ಕಾರಗಳು ಹಣವನ್ನು ಹೆಚ್ಚಿಗೆ ಮಾಡಿದ್ದರು. ಇವರು ಕೂಡ ಈಗ 1200 ರೂಪಾಯಿಯಿಂದ 5000 ರೂಪಾಯಿಗೆ ಏರಿಸಬೇಕು ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಲಕ್ಷ್ಮಣ್ ನಾಯ್ಕ್, ಮಹೇಂದ್ರ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಕಂಡ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು. ಹಾಗೆಯೇ ಅವರಿಗೂ ಕೂಡ ವಿಕಲಚೇತನರಿಗೆ ತಿಂಗಳ ಮಾಸಿಕ ವೇತನವನ್ನ 5,000ಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಈಗ ಯಾರ್ಯಾರಿಗೆ ಕಟ್ಟಾಗಿದೆಯೋ ಆ ಹಣ ಮತ್ತೆ ಅವರಿಗೆ ಸಿಗಬೇಕು. ಇಲ್ಲ ಅದರಲ್ಲಿ ನಮ್ಮ ನಾಡದೇವಿ ಜನಪರ ವೇದಿಕೆಯು ಜಿಲ್ಲಾದ್ಯಂತ ಹೋರಾಟವನ್ನು ಮಾಡಿ, ರಸ್ತೆ ತಡೆ ಮಾಡಿ, ಹೋರಾಟವನ್ನು ಮಾಡಿ ನಾವು ಕೈಲಾದವರಿಗೆ, ಅಂಗವಿಕಲರನ್ನ, ನಾವು ವೃದ್ಧರನ್ನ ನಾವು ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಫ್ರೀಡಂ ಪಾರ್ಕ್ ಕೂಡ ನಾವು ಈ ದಿನದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಸ್ವಲ್ಪ ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಅದು ಒಳ್ಳೆಯದು. ಆದರೆ ಅದನ್ನು ಮಾಡುವ ಉದ್ದೇಶದಲ್ಲಿ ಇಂಥವರ ದುಡ್ಡುಗಳನ್ನು ತಿನ್ಬೇಡಿ ಸ್ವಾಮಿ. ನೀವು ಕೈಲಾಗದಂತವರ ದುಡ್ಡುಗಳನ್ನ ತಿನ್ಬೇಡಿ. ಹಾಗೆ ನೀವು ಈಗ ಪ್ರತಿಯೊಂದು ಬೆಲೆ ಏರಿಕೆಯನ್ನು ಮಾಡಿದ್ದೀರಿ, ಅದರ ಬಗ್ಗೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ. ಹಿಂದಿನ ಸರ್ಕಾರಗಳು ಮಾಡಿರುತ್ತೆ, ಈಗಿನ ಸರ್ಕಾರಗಳು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಬಡವರಿಗೆ, ದೀನ ದಲಿತರಿಗೆ, ಕೈಲಾಗದಂತವರಿಗೆ ಕೊಡುವಂತಹ ಹಣಗಳನ್ನ ನೀವು ಯಾವತ್ತೂ ಕಡಿತ ಮಾಡಬಾರದು ಅನ್ನೋದು ನಮ್ಮ ನಾಡದೇವಿ ಜನಪರ ವೇದಿಕೆಯ ಮೂಲ ಉದ್ದೇಶ. ಹಾಗೂ ನಮ್ಮ ಹೋರಾಟ ಇನ್ನು ಮುಂದೆ ಇರುತ್ತೆ. ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೇವೆ. ಇದನ್ನು ತಂದು ಆದಷ್ಟು ಬೇಗನೆ ಯಾರ್ಯಾರಿಗೆ ನೀವು ಕಡಿತ ಮಾಡಿದ್ದೀರೋ ಅಂತವರಿಗೆ ಮಾಸಿಕ ವೇತನ ಬರುವಂತೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಧಿಕ್ಕಾರ, ಧಿಕ್ಕಾರ. ಏನೇ ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ. ನೀವೇನು ಪ್ರತಿ ತಿಂಗಳ ವೃದ್ಧಾಪ್ಯ ವೇತನ ಕೊಡ್ತೀರೋ, ಈ ಅಂಗವಿಕಲರಿಗೆ ವೇತನ ಕೊಡ್ತೀರೋ, ಅದನ್ನ ಈಗಾಗಲೇ 8,000 ರೂಪಾಯಿ ಇರುತ್ತೆ. ಈಗ 5,000 ರೂಪಾಯಿ ಹೆಚ್ಚಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಅವರ ತಂದೆ ತಾಯಿಗಳು ವೃದ್ಧಾಪ್ಯ ಆಶ್ರಮದಲ್ಲಿ ಬಾಳೋದನ್ನು ಬಿಟ್ಟು ಅವರೇ ಪೂರ್ವಕರೇ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾಸವಾಗಬೇಕು. ಅವ್ರ ಮಕ್ಕಳು ನೌಕರಿ ಹೋಗಿರ್ಬೋದು, ಅದು ಸಂಬಂಧ ಇಲ್ಲ. ವಯಸ್ಸಾದ ಮೇಲೆ ಪ್ರತಿಯೊಬ್ಬರಿಗೆ ದುಡಿಲಿಕ್ಕಾಗಿರತಕ್ಕಂಥದ್ದು ಕಾರಣಕ್ಕಾಗಿ ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನ. ಆ ಪ್ರಸಾದವನ್ನು ನೀವು ಕೊಡುವಂತ ದುಡ್ಡನ್ನ ಕಡಿತ ಮಾಡ್ತಾ ಇದ್ದೀರಿ ಅಂತಾದ್ರೆ ಇದು ಯಾವ ನ್ಯಾಯ ಸ್ವಾಮಿ? ಆ ಕಾರಣಕ್ಕಾಗಿ ದಯಮಾಡಿ ಸರ್ಕಾರದವರು ವಯಸ್ಸಾದವರಿಗೆ, ಅಂಗವಿಕಲರಿಗೆ ಅವರಿಗೆ ಏನು ಕೊಡ್ಬೇಕಾದಂತ ನೀವೇನು ವೇತನ ಮಾಡಿದ್ದೀರೋ ಅದನ್ನು 5,000 ರೂಪಾಯಿ ಹೆಚ್ಚಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಮನವಿ.